ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ. ಜುಲೈ 14ರಂದು ಮಣ್ಣೆತ್ತಿನ ಅಮಾವಾಸ್ಯೆ ಇದೆ. ಈ ಮಣ್ಣೆತ್ತಿನ ಅಮಾವಾಸ್ಯೆ ಆದ ನಂತರ ಆಷಾಢ ಮಾಸ ಪ್ರಾರಂಭ ಆಗ್ತಾ ಇದೆ. ಈ ಆಷಾಢ ಮಾಸದಲ್ಲಿ ಮಿಥುನ ರಾಶಿಯವರ ಸಂಪೂರ್ಣವಾದ ಭವಿಷ್ಯವನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಈ ವಿಡಿಯೋವನ್ನು ಭಕ್ತಿಯಿಂದ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮಿಥುನ ರಾಶಿಯವರಿಗೆ ಉದ್ಯೋಗದಲ್ಲಿ ನಿಮ್ಮ ಪ್ರತಿಭೆಗೆ ಉತ್ತಮವಾದ ಗುರುತಿನೊಂದಿಗೆ ಹೊಸ ಜವಾಬ್ದಾರಿಗಳು ಬರ್ತಾ ಇರ್ತದೆ. ಆದರೆ ಕಚೇರಿಯಲ್ಲಿ ರಾಜಕೀಯವಾಗಿ ಹಾಗೂ ಅನಗತ್ಯ ಚರ್ಚೆಗಳಿಂದ ದೂರ ಇರುವಂಥದ್ದು ಒಳ್ಳೆಯದು. ಹಾಗೂ ವ್ಯಾಪಾರದಲ್ಲಿ ನಿಧಾನವಾಗಿ ಹೊಸ ಗ್ರಾಹಕರುಗಳು ಮತ್ತು ಹೊಸ ಸಂಪರ್ಕಗಳು ಲಾಭವನ್ನು ತಂದುಕೊಡುತ್ತದೆ. ಹೊಸ ಯೋಜನೆಗಳಿಗೆ ನಿಮಗೆ ಉತ್ತಮವಾದ ಪ್ರತಿಕ್ರಿಯೆ ಅನ್ನುವಂಥದ್ದು ನೀವು ಕಾಣ್ತೀರಾ. ನೀವೇನಾದರೂ ಬಿಸ್ನೆಸ್ ಮಾಡ್ಕೊಳ್ಬೇಕು ಅಂದ್ಕೊಂಡಿದ್ರೆ ಸಾಲ ತೆಗೆದುಕೊಂಡು ಮಾಡುವಂಥದ್ದು ಮುಂದೂಡುವುದು ಒಳ್ಳೆಯದು. ಇನ್ನು ಹಣಕಾಸಿನ ವಿಷಯದಲ್ಲಿ ಆದಾಯ ಅನ್ನುವಂಥದ್ದು ಹೆಚ್ಚಾಗ್ತಾ ಹೋಗ್ತದೆ. ನಿಮಗೆ ಎಷ್ಟೇ ಆದಾಯ ಬಂದರೂ ಕೂಡ ಕುಟುಂಬದ ಆರೋಗ್ಯಕ್ಕಾಗಿ ನೀವು ಖರ್ಚು ವೆಚ್ಚವನ್ನು ಮಾಡಬೇಕಾಗ್ತಾ ಹೋಗ್ತದೆ. ಇನ್ನು ಕುಟುಂಬದಲ್ಲಿ ಸಂತೋಷವಾದ ವಾತಾವರಣ ಅನ್ನುವಂಥದ್ದು ಇರ್ತದೆ. ದೂರದಲ್ಲಿರುವಂತಹ ಕುಟುಂಬ ಸದಸ್ಯರನ್ನು ನೀವು ಭೇಟಿಯನ್ನು ಮಾಡುವಂಥ ಸಾಧ್ಯತೆ ಇರುತ್ತದೆ. ದಾಂಪತ್ಯ ಜೀವನದಲ್ಲಿ ಪರಸ್ಪರವಾದಂತಹ ಹೊಂದಾಣಿಕೆ ಅನ್ನುವಂಥದ್ದು ಜಾಸ್ತಿ ಆಗ್ತದೆ. ಮಿಥುನ ರಾಶಿಯವರಿಗೆ ಈ ಆಷಾಢ ಮಾಸದಲ್ಲಿ ಯಾವುದೇ ಆತರವಾದ ನಿರ್ಧಾರಗಳನ್ನು ತಪ್ಪಿಸಿಕೊಳ್ಬೇಕಾಗ್ತದೆ. ಪ್ರಮುಖ ಕೆಲಸಗಳನ್ನು ಸರಿಯಾದ ಯೋಜನೆಗಳಿಂದ ಮಾಡಬೇಕಾಗ್ತದೆ. ಪ್ರೀತಿ ಸಂಬಂಧದಲ್ಲಿ ಪ್ರೀತಿ ವಿಶ್ವಾಸ ಹೆಚ್ಚಾಗ್ತಾ ಹೋಗ್ತದೆ. ಯಾರಿಗೆಲ್ಲ ಮದುವೆ ಅನ್ನುವಂಥದ್ದು ಆಗಿಲ್ಲ, ಈ ಆಷಾಢ ಮಾಸದ ನಂತರ ಒಳ್ಳೆಯ ರೀತಿಯಾದಂಥ ಸಂಬಂಧ ಅನ್ನುವಂಥದ್ದು ಕೂಡಿ ಬರ್ತದೆ. ಇನ್ನು ಆರೋಗ್ಯದ ಮೇಲೆ ಸಂಪೂರ್ಣವಾದ ಕಾಳಜಿ ಅನ್ನುವಂಥದ್ದು ವಹಿಸ್ಕೊಳ್ಬೇಕಾಗ್ತದೆ. ಅತಿಯಾದ ಕೆಲಸದಿಂದ ಆಯಾಸ, ನಿದ್ರೆ ಕಾಣಬರ್ತದೆ. ವಿದ್ಯಾರ್ಥಿಗಳಿಗೆ ಉತ್ತಮವಾದ ಅವಕಾಶ ಅನ್ನುವಂಥದ್ದು ಕೂಡಿ ಬರ್ತದೆ. ಹಾಗೆ ಓದಿನಲ್ಲೂ ಕೂಡ ಏಕಾಗ್ರತೆ ಅನ್ನುವಂಥದ್ದು ಹೆಚ್ಚಾಗ್ತಾ ಹೋಗ್ತದೆ. ನೀವು ಆಷಾಢ ಮಾಸದಲ್ಲಿ ಪ್ರತಿಯೊಂದು ಬುಧವಾರವೂ ಕೂಡ ಶ್ರೀ ವಿಷ್ಣು ಅಥವಾ ಶ್ರೀ ಕೃಷ್ಣ ದೇವಸ್ಥಾನಕ್ಕೆ ಭೇಟಿ ಕೊಡಬೇಕಾಗ್ತದೆ. ತುಳಸಿ ದಳವನ್ನು ಅರ್ಪಿಸಿ ನೀವು ಓಂ ನಮೋ ನಾರಾಯಣಾಯ ಈ ಮಂತ್ರವನ್ನು 108 ಬಾರಿ ಜಪ ಮಾಡಬೇಕಾಗ್ತದೆ. ಸಾಧ್ಯವಾದರೆ ವಿದ್ಯಾರ್ಥಿಗಳಿಗೆ ಪುಸ್ತಕವನ್ನು ದಾನ ಮಾಡಿ. ಇದರಿಂದ ನಿಮಗೆ ಜ್ಞಾನ, ಆರ್ಥಿಕವಾದಂಥ ಮನಃಶಾಂತಿ ಅನ್ನುವಂಥದ್ದು ಹೆಚ್ಚಾಗ್ತದೆ. ಈ ಆಷಾಢ ಮಾಸದಲ್ಲಿ ಅದೃಷ್ಟವಾದ ದಿನ ಅಂತ ಹೇಳಿದ್ರೆ ಮಿಥುನ ರಾಶಿಯವರಿಗೆ ಬುಧವಾರ ಮತ್ತು ಗುರುವಾರ. ಅದೃಷ್ಟ ಬಣ್ಣ ಹಳದಿ ಮತ್ತು ಹಸಿರು. ಅದೃಷ್ಟದ ಸಂಖ್ಯೆ 5 ಮತ್ತು 3. ನೋಡಿದಿರಲ್ಲ ವೀಕ್ಷಕರೇ, ಇದು ಮಿಥುನ ರಾಶಿಯವರ ಆಷಾಢ ಮಾಸದ ಭವಿಷ್ಯವಾಗಿತ್ತು. ನಿಮ್ಮದು ಕೂಡ ಮಿಥುನ ರಾಶಿ ಆಗಿದ್ದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ. ಮುಂದಿನ ಒಂದು ವೀಡಿಯೋಸ್ಗಳಲ್ಲಿ ಸಿಗೋಣ. ಧನ್ಯವಾದಗಳು.